ಧರ್ಮಸ್ಥಳ ಪಾದಯಾತ್ರೆ ಹೋಗೋರಿಗೆ ಏಕ ನೋಡಿ ಏಕ ಎಳ್ನೀರ್ನು ಸಮೇತ ದಾನ ಮಾಡ್ತಾ ಇದ್ದಾರೆ. ಯಾವ ಪುಣ್ಯವಂತ ಗೊತ್ತಿಲ್ಲ ನಿಜವಾಗ್ಲೂ. ಪುರಾತನ ಭಕ್ತಾದಿಗಳಿಗೆ ನೋಡ್ಗಟ್ಲೆ ಎಳ್ನೀರು ಕೊಡ್ತಾ ಇದ್ದಾರೆ. ಕ್ಷೇತ್ರಗಳು ತಿರುಗೋದಕ್ಕೆ, ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕೆ, ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಹೌದು. ಧರ್ಮೋ ರಕ್ಷತಿ ರಕ್ಷತಿ, ಈ ಒಂದು ಸೂತ್ರ ಅರ್ಥ ಮಾಡಿಕೊಂಡ ಮನುಷ್ಯನಿಗೆ ಮಹನೀಯನಾಗಿ, ದೇವರಾಗಿ ಧರಣಿ ಮಂಡಲವನ್ನೆಲ್ಲ ಧರ್ಮಸ್ಥಳವನ್ನಾಗಿ ಬೀರೂರು ನೋಡ್ರಿ, ಕಡೂರಿಂದಾನು ಬಂದಿದ್ದಾರೆ. ಒಳ್ಳೇದಾಗ್ಲಿ ಎಲ್ಲರಿಗೂ. ಭಕ್ತಿ ಮಾರ್ಗವನ್ನು ತೋರಿಸುವ ಇವರೇ ಇಲ್ಲಿ ದಾನ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಳ್ಳೇದಾಗಲಿ. ನಿಜವಾಗ್ಲೂ ಸರ್ ನಿಜವಾಗ್ಲೂ ಎಷ್ಟೊಂದು ಎಳ್ನೀರು ಅಯ್ಯಪ್ಪ ಕೊಡ್ತಾರೆ ನಿಜವಾಗ್ಲೂ ಅಲ್ಲಿ ನೋಡ ತೋರ್ಸಲ್ಲಿ ಮಂಜುನಾಥ ಸ್ವಾಮಿ ಪಾದಯಾತ್ರೆ ದಾನ ಮಾಡೋದು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲ ಒಳ್ಳೇದಾಗಲಿ. ಹೆಂಗಂದ್ರೆ ಇನ್ನೂ ಶಕ್ತಿ ಕೊಡ್ಲಿ ಭಗವಂತ ಅವ್ರಿಗೆ ದಾನ ಧರ್ಮ ಮಾಡೋದಕ್ಕೆ. ಎಲ್ಲಿರು ಪಾದಯಾತ್ರೆ ಮಾಡಿ ಎಳ್ನೀರು ಕೊಡ್ತಾ ಇಲ್ಲ ಅನ್ಕೊಂಡು ಈಗ ಒಂದು ಅರ್ಧ ಗಂಟೆ ಮುಂಚೆ ಮಾತಾಡ್ಕೊಂಡ್ವಿ. ನಿಜವಾಗ್ಲೂ ಸುಮಾರು ನಾವು 8 ವರ್ಷದಿಂದ ಕೊಡ್ತಾ ಇದ್ವಿ. ಹೌದಾ? ಓಕೆ, ಸರಿ ಸರಿ. ನೋಡಿ ಭಕ್ತಾದಿಗಳು ಜನಸಾಗರದಲ್ಲಿ ಬರ್ತಿದ್ದಾರೆ. ಯಾಕಂದ್ರೆ ಅಷ್ಟು ಒಂದು ಧರ್ಮ. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರಾ? ಪ್ರತಿ ವರ್ಷ ಒಂದೇ ದಿನನೇ ಕೊಡೋದು. ಏನಾಗುತ್ತೆ ಸರ್, ಇದಕ್ಕಿಂತ ಶಕ್ತಿ ಬೇಕಾ ಸರ್? ನಿಜವಾಗ್ಲೂ ಇಲ್ಲಿಂದ ಅಲ್ಲಿಗೆ ಅರ್ಧ ಕಿಲೋಮೀಟರ್ ಎಲ್ಲ ಬಿದ್ದಿದ್ದಾರೆ. ಎಲ್ಲ ಅವರು ಕಟ್ ಮಾಡಿ ಕೊಡ್ತಾ ಇದ್ರಲ್ಲ, ಸಿಗುತ್ತೆ ಬಿಡಿ ಸರ್. ನಮ್ಮ